ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲವ್ ಜಿಹಾದ್ ಆರೋಪ ಕೇಸ್ಗೆ ಸಮೀರ್ ಮುಲ್ಲಾ ಇದೀಗ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿದ್ದು ನಿಜ, ಆದರೆ ಆ ವಿಡಿಯೋವನ್ನ ಮಾಡಿದ್ದು ಖುಷಿ, ನಾನು ಅಲ್ಲ ಅಂತ ಹೇಳಿ ಇದೀಗ ಈ ರೀತಿಯಾದಂತಹ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ತನ್ನ ಮೇಲಿನ ಆರೋಪಗಳು ಏನಿತ್ತು ಆ ಆರೋಪಗಳಿಗೆ ಸಮೀರ್ ಈಗ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿಡಿಯೋ ಯಾರ ಮೊಬೈಲ್ ನಲ್ಲಿ ಇದೆ ಅಂತ ಚೆಕ್ ಮಾಡಿ. ನನ್ನ ಮೊಬೈಲ್ SSK ಸಮಾಜದವರ ಬಳಿ ಇದೆ, ನನ್ನ ಮೊಬೈಲ್ ಕೂಡ ತರಿಸಿ ಅದನ್ನ ಚೆಕ್ ಮಾಡಿ. ನನ್ನ ಮೊಬೈಲ್ ನಲ್ಲಿ ಒಂದೇ ಒಂದು ವಿಡಿಯೋ ಸಿಗೋದಿಲ್ಲ. ವಿಡಿಯೋ ಮಾಡಿದ್ದು ನಾನಲ್ಲ, ವಿಡಿಯೋ ಮಾಡಿದ್ದು ಆಕೆ. ನಾನು ಮಾತ್ರೆ ಕೊಟ್ಟು ಪ್ರಜ್ಞಾಹೀನರನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಪ್ರಜ್ಞೆ ತಪ್ಪಿ ಮಲಗಿಕೊಳ್ಬೇಕಾದವ್ರು ಯಾರು? ಆಕೆ ಪ್ರಜ್ಞೆನೇ ತಪ್ಪಿಲ್ಲ, ನಾನು ಪ್ರಜ್ಞೆ ತಪ್ಪಿದ್ದೆ. ಆದರೆ ವಿಡಿಯೋ ಅವಳು ಮಾಡಿದ್ದಾಳೆ. ವಿಡಿಯೋಗಳೆಲ್ಲ ಆಕೆಯ ಫೋನ್ನಲ್ಲೇ ಇದೆ. ಇದರಲ್ಲಿ ಯಾರ ತಪ್ಪಿದೆ ನೀವೇ ಹೇಳಿ ಅಂತ ಹೇಳಿ ಈಗ ಸಮೀರ್ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನ ಜಿಮ್ಗೆ ಬರ್ತಾ ಇದ್ದಂತ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ ಜಿಹಾದ್ ಬಲೆಗೆ ಹಾಕೊಳ್ತಾ ಇದ್ದ ಅಂತ ಒಂದು ಆರೋಪ ಸದ್ಯ ಮುಸ್ಲಿಂ ಜಿಮ್ ಟ್ರೈನರ್ ಮೇಲೆ ಕೇಳಿಬಂದಿದೆ. ಹುಬ್ಬಳ್ಳಿಯ ಮಸಲ್ ಫ್ಯಾಕ್ಟರಿ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಎನ್ನುವಂತಹ ಯುವಕನ ಮೇಲೆ ಈ ರೀತಿಯಾದಂತಹ ಗಂಭೀರ ಆರೋಪ ಕೇಳಿಬಂದಿದೆ. ತನ್ನ ಜಿಮ್ಗೆ ಬರ್ತಾ ಇದ್ದ ಯುವತಿಯರನ್ನ ಇದೇ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದ ಸಮೀರ್ ಅಂತ ಹೇಳಿ. ಇನ್ನು ಲವ್ ಜಿಹಾದ್ ಆರೋಪ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ವಿದ್ಯಾನಗರ ಠಾಣೆಯಲ್ಲಿ ಪ್ರತ್ಯೇಕವಾದಂತಹ ದೂರು ದಾಖಲಾಗಿದೆ. ಒಂದು ಸಮೀರ್ ಕಡೆಯವರಿಂದ ಹಲ್ಲೆಯನ್ನ ಮಾಡಲಾಗಿದೆ, ಕೊಲೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ದೂರು. ಇನ್ನೊಂದು ಖುಷಿ ಹಾಗೂ ಅವರ ತಾಯಿ ಕಡೆಯಿಂದ 2 ಪ್ರಕರಣ ದಾಖಲಾಗಿದೆ. ಸಮೀರ್ನನ್ನ ದನದ ಕೊಟ್ಟಿಗೆಯಲ್ಲಿ ಹಾಕಿ ಹೊಡೆದಿದ್ದಾರೆ, ಜೀವ ಬೆದರಿಕೆ ಸಹ ಹಾಕಿದ್ದಾರೆ ಅಂತ ಹೇಳಿ ಖುಷಿ ಕಡೆಯಿಂದ ದೂರು ನೀಡಲಾಗಿದೆ. ಹಲೋ, ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ. ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ. ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಯಾವ್ದಿದಂತಂದು. ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಈಗ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ಬೇಹೋಶಾಗಿ ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಲವ್ ಜಿಹಾದ್ ಆರೋಪ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ವಿಡಿಯೋದ ಬಗ್ಗೆ ಗಂಭೀರವಾದ ಆರೋಪ ಮಾಡಿದಂತಹ ಖುಷಿ, ಇನ್ನೊಂದು ಕಡೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಸದ್ಯ ಸಮೀರ್ ಮಾಡಿದ್ದಾರೆ. ಜೊತೆಗೆ ದೂರು ಕೂಡ ದಾಖಲಾಗಿದೆ ಸಪರೇಟ್ ಆಗಿ. ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ, ಆ ವಿಡಿಯೋದ ಬಗ್ಗೆ ಸಮೀರ್ ಹೇಳ್ತಾ ಇರೋದು ಏನು? ದಿವ್ಯದಾಸ್, ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಹಾಗೂ ಯತ್ನ ಮತ್ತು ಹಲ್ಲೆಗೆ ಆರೋಪ ಪ್ರಕರಣ ಕುರಿತಂತೆ ಮತ್ತೆ ಸಾಕಷ್ಟು ಬೆಳವಣಿಗೆ ಆಗ್ತಿರೋದು. ತಡರಾತ್ರಿ ಹುಬ್ಬಳ್ಳಿಯ 2 ಪೊಲೀಸ್ ಠಾಣೆಗಳಲ್ಲಿ 3 ಪ್ರಕರಣಗಳು, ಅಂದ್ರೆ ಸಮೀರ್ ಕುಟುಂಬ 1 ಪ್ರಕರಣ ದಾಖಲಿಸಿದೆ. ಖುಷಿ ಕಲಬುರ್ಗಿ ಅವರ ಕುಟುಂಬಸ್ಥರು ತಾಯಿ ಮತ್ತು ಖುಷಿ 2 ಪ್ರಕರಣವನ್ನು ಪ್ರತ್ಯೇಕವಾಗಿ ಹುಬ್ಬಳ್ಳಿ ವಿದ್ಯಾನಗರದ ದಾಖಲಿಸಿದ್ದಾರೆ. ಸಮೀರ್ ಆತನ ಕುಟುಂಬಸ್ಥರು ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಒಂದು ಲವ್ ಜಿಹಾದ್ಗೆ ಯತ್ನ ಮಾಡಿದ್ದಾರೆ ಮತ್ತು ಈ ಏನು ಜಿಮ್ ನಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ, ಟ್ರೈನರ್ ಇದ್ದಾನೆ ಸಮೀರ್, ಇವಳಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಮತ್ತು ಅವಳನ್ನ ಲವ್ ಜಿಹಾದ್ಗೆ ಒಳಗಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಮತ್ತು ಸಾಕಷ್ಟು ರೀತಿಯ ನಮಗೆ ಕಿರುಕುಳ ಕೊಟ್ಟಿದ್ದಾನೆ ಅಂತ ಹೇಳಿ ಖುಷಿ ಅಲ್ಲಿಯ ದೂರ ನೀಡಿದ್ದಾರೆ. ಇನ್ನೊಂದ್ ಕಡೆ ಅವರ ಖುಷಿಯವರ ತಾಯಿ ಸಹ ರಾಜೇಶ್ವರಿ ಒಂದು ಪ್ರಕರಣ ದಾಖಲೆ ಮಾಡ್ತಾರೆ. ನನಗೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಮನೆಗೆ ಬಂದ್ರು ಅನ್ನೋ ಪ್ರಕರಣವನ್ನು ದಾಖಲೆ, ಪ್ರತ್ಯೇಕವಾದ ಇನ್ನೊಂದು ಪ್ರಕರಣ ದಾಖಲೆ. ಅದಕ್ಕೆ ಸಮೀರ್ ಅವರ ಕಡೆಯನ್ನು ಸಹ ಒಂದೊಂದು ಪ್ರಕರಣ ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಮೀರ್ ಸಹೋದರಿ ಏನು
ಏನಿದ್ದಾರೆ ಅಲ್ಲಿ ಅವರು ಸಹ ಅಲ್ಲಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಈ ಕಡೆಯಿಂದ ಸಮೀರ್ ಸಹೋದರಿ ಮುಲ್ಲಾ, ಲುಕ್, ಸೈಫ್, ಗೌತಮ್, ರುಕ್ಷಾರ್, ಅಜೀಮ್ ಮೇಲೆ ಸಹ ಒಂದು ಪ್ರಕರಣ ದಾಖಲಿದೆ. ಎರಡು ಕಡೆ ಪ್ರಕರಣವನ್ನು ದಾಖಲಿಸಿಕೊಂಡು ಒಂದ್ ಕಡೆ ತನಿಖೆ ಮಾಡ್ತಾರೆ, ಇನ್ನೊಂದು ಕಡೆ ಸಾಕಷ್ಟು ರೀತಿಯ ಮಾಹಿತಿ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕ್ತಿದ್ರೆ. ಈ ಎಲ್ಲ ಪ್ರಕರಣಗಳ ನಡುವೆ ಸಹ ಖುಷಿ ಕಲಬುರ್ಗಿ ಏನು ಒಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಒಂದು ವಿಡಿಯೋನ ವೈರಲ್ ಮಾಡಿದ್ರು. ನನಗೆ ಲವ್ ಜಿಹಾದಿಗೆ ಒಳಗಾಸಿದ್ರು, ಜಿಮ್ ನಲ್ಲಿ ನನಗೆ ಸಾಕಷ್ಟು ರೀತಿ ಕಿರುಕುಳ ಕೊಟ್ಟರು ಅನ್ನೋ ಬಗ್ಗೆ ಏನು ಗಂಭೀರ ಅದಕ್ಕೆ ಕೌಂಟರ್ ಆಗಿ ಸಹ ಸಮೀರ್ ಒಂದು ವಿಡಿಯೋವನ್ನ ಸಹ ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತ ನಾನು ಲವ್ ಜಿಹಾದಿಗಾಗ್ಲಿ ಅವಳಿಗೆ ಬಲಾತ್ಕಾರವಾಗಿ ಯಾವುದನ್ನು ನಾನು ಮಾಡಿಲ್ಲ. ಆ ವಿಡಿಯೋ ಯಾರ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಲಾಗಿದೆ, ಯಾವ ನಾನ್ ಕೆಳಗ ಅಂದ್ರೆ ವಿಡಿಯೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಮತ್ತು ನನ್ನ ಮೊಬೈಲ್ಗಳು SSK ಸಮಾಜ ಹತ್ರ ಇದೆ, ಬಲಾತ್ಕಾರ ವಶಪಡಿಸಿಕೊಂಡಿದ್ದಾರೆ, ಅಲ್ಲಿ ಆ ಮಹತ್ವದ ದಾಖಲೆಗಳಿವೆ. ಅಲ್ಲಿ ನನ್ನ ಹತ್ರ ಇರ್ತಕ್ಕಂಥ ನನ್ನ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ಬೋದು, ಜೊತೆಗೆ ಖುಷಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಬಹುದು. ಯಾರು ಮಾಡಿದ್ದಾರೆ, ಯಾವ ವಿಡಿಯೋಗಳು ಎಷ್ಟು ಇವೆ ಅನ್ನೋ ಬಗ್ಗೆನೂ ಸಹ ತನಿಖೆ ಆಗ್ಲಿ ಅಂತ ಸಮೀರ್ ಒತ್ತಾಯ ಮಾಡಿದ್ದಾನೆ. ಈ ಕುರಿತಂತೆ ಸಮೀರನ ಏನು ಒತ್ತಾಯ ಆಗಿದೆ, ಆ ಒತ್ತಾಯನ ಪೊಲೀಸರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಹ ಇವತ್ತು ಹುಬ್ಬಳ್ಳಿಯ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ 2 ಪೊಲೀಸ್ ಠಾಣೆಯ ಪ್ರಕರಣವನ್ನ ತೆಗೆದುಕೊಂಡು ತಂಡಮನ ರಚನೆ ಮಾಡುವ ಸಾಧ್ಯತೆ ಇದೆ ಮತ್ತು ತನಿಖೆಯನ್ನು ಚುರುಕು ಮಾಡುವ ಸಾಧ್ಯತೆ ಇದೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ಕಷನ್ನಾಗ ಇದ್ದೀರಿ, ನಾ ಪೂರಾ ಡಿಸಿನೆಸ್ನಾಗ ಇದ್ದೀರಿ. ನಾ ಈಗ 5 ನಿಮಿಷ ಆತ್ರಿ, ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ, ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಯಾವ್ದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ.